ಭಾನುವಾರ ಕಂಪ್ಲೇಂಟ್ ಕೊಟ್ಟಿದ್ರಂತೆ. ನಿನ್ನೆ ಮಾತಾಡಕ್ಕ ಅಂತ ಕರ್ಸ್ಕೊಂಡು ಏಕಾಏಕಿ ರಿಜಿಸ್ಟರ್ ಮ್ಯಾರೇಜ್ ಮಾಡಿಸಿದ್ದಾರೆ. ಅದು ಅವ್ನಿಗೆ ಒಪ್ಪಿಗೆ ಇರ್ಲಿಲ್ವಂತೆ. ಒಪ್ಪಿಗೆ ಇಲ್ಲದೆ ನಿನ್ನೆ ಡ್ಯೂಟಿಗೆ ಬಂದು ಡ್ಯೂಟಿಯಲ್ಲೇ ಹ್ಯಾಂಗಿಂಗ್ ಮಾಡ್ಕೊಂಡಿದ್ದಾನೆ. ರೀಸನ್ ಅದೇ ಹುಡುಗಿ ವಿಚಾರ. ಮದುವೆ ಆಗಿತ್ತು, ಎಲ್ಲ ಸೆಟಲ್ಮೆಂಟ್ ಆಯ್ತು ಅಂತ. ಅಲ್ಲಲ್ಲ, ಸೆಟಲ್ಮೆಂಟ್ ಆಗಿದ್ದಿದ್ರೆ ಅವ್ನು ನೇಣು ಹಾಕೊಂತಿರ್ಲಿಲ್ಲ. ಅವರು ನಿನ್ನೆ ಮಾತಾಡಕ್ಕೆ ಅಂತ ಬರೀ ಅವ್ರ ತಾಯಿನ ಕರೆಸಿದ್ದಾರೆ. ಬೇರೆ ಯಾರು ಊರವ್ರನ್ನ, ಹಿರಿಯವ್ರನ್ನ, ದೊಡ್ಡವ್ರನ್ನ, ಗೊತ್ತಿರೋರ್ನ ಯಾರನ್ನೂ ಕರೆಸಿಲ್ಲ. ಅವರು ಆ ತಾಯಿಗೆ ಮಾತ್ರ ಏನು ಗೊತ್ತಾಗುತ್ತೆ, ಆ ತಾಯಿನ ಕರೆಸಿದ್ದಾರೆ. ಏಕಾಏಕಿ ಕರ್ಕೊಂಡ್ಬಂದು ಆಷಾಢದಲ್ಲಿ ಯಾರಾದ್ರೂ ಮದುವೆ ಮಾಡ್ತಾರ? ನಮ್ಮ ಹಿಂದೂಗಳು ಮಾಡಲ್ಲ. ಆದ್ರೂ ನಿನ್ನೆ ಅವ್ನು ಒಂದು ತಿಂಗಳು ಟೈಮ್ ಕೊಡ್ರಿ, ನಾನೇನು ಮಾಡ್ಕೊಳ್ಳಲ್ಲ ಅಂತ ಹೇಳಲ್ಲ, ಟೈಮ್ ಕೊಡ್ರಿ ಅಂತ ಕೂಡ ಅವ್ನು ಟೈಮು ಕೊಡದೆ ನಿನ್ನೆನೇ ರಿಜಿಸ್ಟರ್ ಮ್ಯಾರೇಜ್ ಮಾಡಿದ್ದಾರೆ. ಅದು ಅವ್ನಿಗೆ ಇಷ್ಟ ಇತ್ತೋ ಇಲ್ವೋ ರಾತ್ರಿ ಡ್ಯೂಟಿಯಲ್ಲಿ ಬಂದು ಹ್ಯಾಂಗಿಂಗ್ ಮಾಡ್ಕೊಂಡಿದ್ದಾರೆ. ಬಟ್ ಆ ಹುಡುಗಿ ಜೊತೆ ಲವ್ ಇತ್ತಾ? ಅದು ಲವ್ ಇತ್ತು ಅಂತ ಅವ್ರು ಹೇಳಿದ್ರು. ನಾವು ಪಂಚಾಯತಿಗೆ ಬಂದಿರಲಿಲ್ಲ, ಬಟ್ ರಾತ್ರಿ ಬಂದು ತಾಯಿ ಊರಲ್ಲಿ ಹೇಳಿದ್ರು. ಲವ್ ಮಾಡ್ತಾ ಇದ್ರು. ಇದಕ್ಕೆ ಅದೇ ಕಾರಣ ಅಂತ 100% ಇದೇ ಕಾರಣ, ಬೇರೆ ಏನಿಲ್ಲ. ಒಂದು ಸಾಲ ಆಗಲಿಲ್ಲ, ಇನ್ನೊಂದಿಲ್ಲ, ಮತ್ತೊಂದಿಲ್ಲ. ಊರಲ್ಲಿ ಯಾವುದು ಟಾರ್ಚರ್ ಇಲ್ಲ. ಚೆನ್ನಾಗಿ ಡ್ಯೂಟಿಗೆ ಬರ್ತಾ ಇದ್ದ, ಹೋಗ್ತಾ ಇದ್ದ, ಒಂದಿನ ಲೀವ್ ಆಗ್ತಾ ಇರಲಿಲ್ಲ. ಈ ವಿಚಾರದಲ್ಲೇ ಅವ್ರು ನೇಣು ಹಾಕೊಂಡಿರೋದು. ಹೌದು, ನಿನ್ನೆ ಅವರು ಪ್ರೆಸರ್ ಮಾಡಿ ಮದುವೆ ಮಾಡಿರೋದು. ಬ್ಲ್ಯಾಕ್ ಮೇಲ್ ಅಂತಾರಲ್ವ ಅದನ್ನ. ಈಗ ಸರ್ ಅವನು ಮದುವೆ ಮಾಡ್ಕೊಳ್ಳೋ ಅಂತ ಹೇಳಿಲ್ಲ, ಮಾಡ್ಕೊಂತೀನಿ ಅಂತ ಹೇಳಿದಾನೆ. ಒಂದು ತಿಂಗಳು ತಾನೇ ಟೈಮ್ ಕೇಳಿದಾನೆ. ಶ್ರಾವಣದಲ್ಲಿ ಮದುವೆ ಮಾಡ್ಬೋದಿತ್ತಲ್ಲ. ಆಷಾಢದಲ್ಲೇ ಏಕಾಏಕಿ ಪ್ರೆಸರ್ ಮಾಡಿ ಒಂದಷ್ಟು ಜನ ಬಂದು ಮದುವೆ ಮಾಡೋಂಥದ್ದೇನಿತ್ತು? ಪ್ರೆಸರ್ ಮಾಡಿರೋದಕ್ಕೆ ಪ್ರೆಸರಿಂದನೇ ಅವ್ನು ರಾತ್ರಿ ನೇಣು ಹಾಕೊಂಡಿರೋದು. ಹನುಮಂತಯ್ಯ ಅಂತ, ಊರಿನವ್ರು ನಾವು.